ರಾಮಚಂದ್ರವರು, ಕೆ ರಘುಪತಿ ಭಟ್ರವರು, ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಬ್ಲಾಕ್ ಅಧ್ಯಕ್ಷರು ವೇದಿಕೆ ಬರಬೇಕಾಗಿ ತಮ್ಮನ್ನ ಆದರವಾಗಿ ಮತ್ತೊಮ್ಮೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹೇಳಿಕೆಗಳು ಇವೆಲ್ಲದೂ ಕೂಡ ಯಾರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾನಾಗಾಗಿ ಎಲ್ಲ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತೇನೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನರೇಂದ್ರ ಮೋದಿಯ ಬಗ್ಗೆ ಅಪಪ್ರಚಾರಗಳನ್ನ, ಕಟು ಟೀಕೆಗಳನ್ನ ಜನ ಮಾಡ್ತಾರೆ ಅಂತಾದ್ರೆ ಮುಂದಿನ 24 ಗಂಟೆಗಳ ಕಾಲ, 48 ಗಂಟೆಗಳ ಕಾಲ ನಾವು ಮನೆಗೆ ಹೋಗದೆ ಶತಾಯಗತಾಯ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡ್ತೇವೆ ಎನ್ನುವಂತ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಅಲ್ಲಿ ಕೂತು ಪತ್ರಿಕೆಗಳನ್ನು ನೋಡ್ತಾ ಇದ್ದಾನೆ. ಉಡುಪಿಯನ್ನ ಯಾರು ಅಭಿವೃದ್ಧಿ ಮಾಡಿದ್ರು, ಯಾರು ಅಭಿವೃದ್ಧಿ ಉತ್ತರ ಕೊಡ್ಬೇಕಲ್ಲ. ನೀವು ಯಾಕೆ ಕೃಷ್ಣ ಮಠಕ್ಕೆ ಬರಲಿಲ್ಲ? ಯಾವುದೇ ರಾಜಕಾರಣಿ ದೇಶದಿಂದ ಬಂದಾಗ ಉಡುಪಿ ಮಠಕ್ಕೆ ಬರುವಂತದ್ದು ಸಹಜ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬರಲಿಲ್ಲ ಕೃಷ್ಣ ಮಠಕ್ಕೆ. ಹಾಗಾದ್ರೆ ಕೃಷ್ಣನ ಅನುಗ್ರಹ ನಿಮಗಿಲ್ಲ ಸ್ವಾಮಿ. ಕೃಷ್ಣನ ಅನುಗ್ರಹ ಇರೋದು ನಮಗೆ. ನಾವು ದೇಶದ ಚುಕ್ಕಾಣಿಯನ್ನು ಹಿಡಿಯುವಂತದ್ದು ನಾವು, ಸಾರಥಿ ನಾವು. ಅರ್ಜುನನ ರೂಪದ ನರೇಂದ್ರ ಮೋದಿ ಅವರಿಗೆ ಸಾರಥಿಯಾಗಿ ಉಡುಪಿ ಕೃಷ್ಣನ ನಾಡಿನಿಂದ ಶೋಭಾ ಕರಂದ್ಲಾಜೆಯವರನ್ನ ಕಳಿಸ್ಕೊಡ್ತೇವೆ ನಾವು ಲೋಕಸಭೆಗೆ. ಈ ವರ್ಷ ಕೊಟ್ಟಿದೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿಗೆ. ನೀವು ಹೆಚ್ಚು ಸೀಟನ್ನ ಕಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ತಲೆದಂಡ ಆಗುತ್ತೆ ಎನ್ನುವಂತ ಸೂಚನೆಯನ್ನು ಕೂಡ ಕೇಂದ್ರದ ವರಿಷ್ಠರು ಕೊಟ್ಟಿದ್ದಾರೆ. ನಿಶ್ಚಿತವಾಗಿ ಕೃಷ್ಣನ ನಾಡಿಗೆ ಬಂದಾಗ, ಕೃಷ್ಣನ ಮಠಕ್ಕೆ ಬಂದು ಭೇಟಿ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ತಲೆದಂಡ ಕರ್ನಾಟಕದಲ್ಲಿ ಆಗೋದು ನಿಶ್ಚಿತ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಬಾರಿಯ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆಯವರನ್ನ ಮತ್ತೊಮ್ಮೆ ಗೆಲ್ಲಿಸಿಕೊಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ವಿವರಿಸಿದ್ದೀವಿ. ನಮ್ಮ ಅಡಿಕೆಯ ಬಗ್ಗೆ, ಕಾಫಿ ಬೆಳೆಗಾರರ ಬಗ್ಗೆ, ಮೀನುಗಾರರ ಬಗ್ಗೆ, ಮೂರ್ತದಾರರ ಬಗ್ಗೆ ಇದು ಎಲ್ಲವನ್ನ ನಾವು ಅವರಿಗೆ ವಿವರಿಸಿದ್ದೀವಿ. ಅವರು ಒಂದೇ ಮಾತು ಹೇಳಿದ್ರು, ಶೋಭಾ ನೀನು ಆಯ್ಕೆಯಾಗಿ ಬಾ. ಆ ಇಂದಿರಾ ಗಾಂಧಿ ಚಿಕ್ಕಮಂಗ್ಳೂರಲ್ಲಿ ಏನು ಮಾಡಿದಾರೋ ನಂಗೆ ಗೊತ್ತಿಲ್ಲ, ಆದ್ರೆ ಇಂದಿರಾ ಗಾಂಧಿ ಮಾಡಿದಕ್ಕಿಂತ 100 ಪಟ್ಟು ಹೆಚ್ಚು ಕೆಲಸವನ್ನ ನಾನು ಮಾಡ್ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕಾಗಿ ಬಂಧುಗಳೇ, ಈ ಚುನಾವಣೆ ನಿರ್ಣಾಯಕ ಚುನಾವಣೆ. ಈ ಚುನಾವಣೆ ದೇಶದಲ್ಲಿ ನಡೆಯುವಂತ 3ನೇ ಮಹಾಯುದ್ಧ. ಸ್ವಾತಂತ್ರ್ಯ ಹೋರಾಟಕ್ಕೆ ಚಳವಳಿ ನಡೀತು, ತುರ್ತು ಪರಿಸ್ಥಿತಿಯಲ್ಲಿ ಚಳವಳಿ ನಡೀತು. ಇದು 3ನೇ ಚಳವಳಿಯಾಗಿ ಈ ದೇಶದಲ್ಲಿ ನಡೀತಾ ಇದೆ. ದಯಮಾಡಿ ಉಡುಪಿಯ ಜನ ಒಗ್ಗಟ್ಟಾಗಿ, ಒಂದಾಗಿ, ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲ ಜಾತಿ ಧರ್ಮ ಇವತ್ತು ನಮ್ಮ ದೇವರು, ನಮ್ಮ ಮಠ, ನಮ್ಮ ಮಂದಿರ ನಾವು ಉಳಿಬೇಕಂದ್ರೆ ದೇಶ ಉಳಿಬೇಕಾಗಿದೆ. ದೇಶಕ್ಕಾಗಿ ನಮ್ಮ ಓಟು, ದೇಶಕ್ಕಾಗಿ ಮೋದಿ. ಇವತ್ತು ಭಾರತಕ್ಕಾಗಿ ಮೋದಿ. ಭಾರತ ಗೆಲ್ಬೇಕು ಅಂದ್ರೆ ಮೋದಿ ಗೆಲ್ಬೇಕು. ಮೋದಿ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಮಾತು ಮುಗಿಸ್ತೀನಿ, ಸಮಯ ಆಯ್ತಾ ಬಂತು. ಮೋದಿ ಒಂದು ಮಾತು ಹೇಳಿದ್ದಾರೆ, ನಾನು ಭಾರತವನ್ನ ಗೆಲ್ಲಿಸ್ಕೊಡ್ತೀನಿ. ಭಾರತದಲ್ಲಿ ನಾನು ಡೆಲ್ಲಿ ಹಿಡಿಬೇಕಾದ್ರೆ, ಡೆಲ್ಲಿಯಲ್ಲಿ ಆಡಳಿತ ನನ್ನ ಕೈಗೆ ಬರಬೇಕಾದ್ರೆ ನಮ್ಮ ಪ್ರತಿಯೊಬ್ಬರು ಬೂತನ್ನು ಗೆಲ್ಬೇಕು. ಭಾರತ ಗೆಲ್ಬೇಕಾದ್ರೆ ಬೂತ್ ಗೆಲ್ಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹಾಗೂ ಮಾಧ್ಯಮದ ಮಿತ್ರರೆಲ್ಲರಿಗೂ ಧನ್ಯವಾದಗಳು. ಈ ಸಮಾರಂಭಕ್ಕೆ ಸಹಕರಿಸಿದ ಎಲ್ಲರನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಧನ್ಯವಾದ.